ಜನ ಸೇರ್ಕೊಂಡು ಆ ಪಾಸಿಟಿವ್ ಎಲ್ಲ ಹಾಕಿರ್ತಾರೆ, ಅವರೆಲ್ಲ ಶಕ್ತಿಯನ್ನು ಮುದ್ದೆಗೆ ಹಾಕಿರ್ತಾರೆ. ನಿಜಪ್ಪ ಮುದ್ದೆ ಕಟ್ಟೋರಿಗೆ ನೋಡಿ, ಈ ರೀತಿ ಬೆಣ್ಣೆ ಹಾಕ್ಕೊಂಡು ಈ ರೀತಿ ಅಡುಗೆನ ಊಟದ ಬಡಿಸೋವಂಥವ್ರು ಭದ್ರಾವತಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮತ್ತೊಂದು ಬ್ಲಾಗ್ಗೆ. ಇವತ್ತು ನಾರಾಯಣಿ ಚೌಟ್ರಿಯಲ್ಲಿ ಕಲ್ಯಾಣೋತ್ಸವ ಇದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಕೋಲಾರದ ಬೈಪಾಸಲ್ಲಿ ಇರುವಂಥ ಶ್ರೀ ನಾರಾಯಣಿ ಚೌಟ್ರಿಯಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ತಿರುಪತಿಯಿಂದ ತಂದಿರುವಂಥ ದೇವರುಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಅವ್ರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದೆ ಇವತ್ತು. ತುಂಬ ಅದ್ಭುತವಾದ ಈ ಒಂದು ಕ್ಷಣಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಮತ್ತು ನೀವು ಸಹ ನೋಡಿ ಕಣ್ ತುಂಬ್ಕೊತಾ ಇದ್ದೀರಾ. ಯಾಕೆ ನಾವು ಈ ದೇವತೆಗಳ ಆರಾಧನೆ ಮಾಡಬೇಕು, ಯಾಕೆ ದೇವರನ್ನು ಪೂಜೆ ಮಾಡಬೇಕು ಅಂದರೆ ಇದು ನಮ್ಮ ಆತ್ಮಶಾಂತಿ. ತಾತ್ಕಾಲಿಕವಾಗಿ ನಮಗೆ ಒಂದು ನೆಮ್ಮದಿ ಸಿಗುತ್ತೆ. ದೇವರುಗಳ ಆರಾಧನೆ ಅಂದರೆ ಒಂದು ನೆಮ್ಮದಿ ಸಿಗುತ್ತೆ. ಆಮೇಲೆ ಇಷ್ಟು ಜನ ಸೇರಿಕೊಂಡು ಆ ಭಕ್ತಿಯ ಆ ಸಾಮರಸ್ಯದಲ್ಲಿ ಜನಗಳೆಲ್ಲನೂ ಆ ಭಕ್ತಿ ಅನ್ನೋ ಭಾವದಲ್ಲಿ ವಿಲೀನರಾಗಿರ್ತಾರೆ. ಆ ವೈಬ್ರೇಷನ್ನು ಭಕ್ತಿ ಮಂತ್ರಗಳಿಂದ ಅಷ್ಟು ಜನ ಕೂಡಿರುವ ಆ ಒಂದು ಜನಗಳ ಭಕ್ತಿಮಯವಾಗಿ ಏನೋ ಒಂದು ಸಂದರ್ಭ ಇರುತ್ತೆ, ಅದು ಆ ವೈಬ್ರೇಷನ್ನು ಪಾಸಿಟಿವ್ ವೈಬ್ರೇಷನ್ ಆಗಿರುತ್ತೆ. ಆ ಪಾಸಿಟಿವ್ ವೈಬ್ರೇಷನ್ನು ನಮ್ಮ ಒಳಗಡೆ ಹೋಗುವಂಥದ್ದು ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ತಾತ್ಕಾಲಿಕ ಶಾಂತಿಯನ್ನು ಕೊಡ್ತಾರೆ. ಇದು ಮೊದಲನೇ ಫಸ್ಟ್ ಲೆಸನ್. ಪೂಜೆ ಪುರಸ್ಕಾರಗಳು ಆರಾಧನೆಗಳು ಇವೆಲ್ಲ ಫಸ್ಟ್ ಲೆಸನ್. ಇದರಿಂದ ನಿಮಗೆ ತಾತ್ಕಾಲಿಕ ನೆಮ್ಮದಿ ಎಲ್ಲ ಸಿಗುತ್ತೆ. ನಿಮಗೆ ಶಾಶ್ವತವಾದ ಆನಂದ ಬೇಕು ಅಂದರೆ ಶಾಶ್ವತವಾದ ಆನಂದ ಬೇಕು, ಪರ್ಮನೆಂಟಾಗಿ ನೀವು ನೆಮ್ಮದಿಯಾಗಿರಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಅದು ಸೆಕೆಂಡ್ ಲೆಸನ್. ನಮ್ಮ ಆಧ್ಯಾತ್ಮಿಕ ಇದನ್ನೇ ನಮ್ಗೆ ಹೇಳ್ಕೊಟ್ಟಿರೋದು. ಸೊ ಎಷ್ಟೋ ಜನಗಳಿಗೆ ಏನಾಗೋಗ್ಬಿಟ್ಟಿದೆ ಅಂದರೆ ಅವ್ರು ದೊಡ್ಡವರು ಆಗ್ತಾನೆ ಇರ್ತಾರೆ, ವಯಸ್ಸಾಗ್ತಾನೆ ಇರ್ತಾರೆ, ಇನ್ನೂ ಪೂಜೆ ಪುರಸ್ಕಾರಗಳಲ್ಲೇ ಇರ್ತಾರೆ. ಸೊ ಧ್ಯಾನ, ಮೆಡಿಟೇಷನ್, ಯೋಗ ಇದರಿಂದ ಇನ್ನೂ ಜನಗಳು ಅದಕ್ಕೆ ಅಷ್ಟೊಂದು ಅರಿವು ಬಂದಿಲ್ಲ. ಸೊ ನಿಮ್ಗೆ ಯಾರಿಗೂ ಆದರೂ ಆಸಕ್ತಿ ಇದ್ದರೆ, ನಿಮಗೆ ಶಾಶ್ವತವಾದ ಪ್ರೀತಿ ಬರಬೇಕು ದೇವರದ್ದು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕೈಲಾಗಿದ್ದ ಸಹಾಯನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಕೋಲಾರದಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವ, ಮಹಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ನೋಡೋಣ, ತುಂಬ್ಕೊಳ್ಳೋಣ ಬನ್ನಿ. ಈ ಭಕ್ತಿಯ ಸಾಮರಸ್ಯದಲ್ಲೂ ನಾವು ಮುಣಿಗೆದ್ದೇಳೋಣ. ಅದ್ಭುತವಾದ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇಲ್ಲಿ ಪರಿಸರನೇ ತುಂಬ ಅದ್ಭುತವಾಗಿದೆ. ನಮ್ಮ ಕೋಲಾರದ ಪರಿಸರ ತುಂಬ ಚೆನ್ನಾಗಿದ್ದು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಒಂದು ಜನಗಳಿಗೆ ನೆಮ್ಮದಿ, ಸುಖ, ಸಂತೋಷ, ಸಮೃದ್ಧಿ ಎಲ್ಲವನ್ನು ತುಂಬುವಂಥ ಕಾರ್ಯಕ್ರಮವಾಗಲಿ ಅಂಥೇಳಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆ ದೇವರನ್ನು ನೆನೆಯುತ್ತಾ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊತ ಹೋಗೋಣ. ಅತ್ಯಂತ ಅತಿಶಯ ಶುಭಫಲ ಅವಾಪ್ತಿ ಅರ್ಥಂ ಆದಿತ್ಯಾದಿ ನವಗ್ರಹ ಶುಭ ಏಕಾದಶ ಸ್ಥಾನಫಲ ಅವಾಪ್ತ್ಯರ್ಥಂ ಮಮ ಕುಟುಂಬ ವರ್ಗಾಣಾಂ ಪ್ರಯಾಣಾದಿ ಸಮಯೇ ದ್ವಿಚಕ್ರ ತ್ರಿಚಕ್ರ ಚತುಶ್ಚಕ್ರ ಷಟ್ಚಕ್ರ ದಶಚಕ್ರ ವಿಮಾನ ವಾಹನ ಪ್ರಯಾಣ ಸಮಯೇ ಅಪಮೃತ್ಯು, ಘೋರ ಮೃತ್ಯು, ಪೈಶಾಚ ಮೃತ್ಯು, ಕ್ಷುದ್ರ ಮೃತ್ಯು, ವ್ಯಾಳ ಮೃತ್ಯು, ಅಕಾಲ ಮೃತ್ಯು, ದುರ್ಗಂಡ ಕಂಟಕ ದೋಷ ನಿವಾರಣಾರ್ಥಂ ಶರೀರೆ ನಿವಾರಕ ದೋಷ ನಿವಾರಣ ದ್ವಾರ ಸುಪುತ್ರ ಪೌತ್ರ ವಂಶಾಭಿಃ ವೃದ್ಧ್ಯರ್ಥಂ ದೇವದೇವಸ್ಯ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವ ಮಹಾವೈಭವ ಮಹಾಮಂಗಲಕರ್ಮಣಿ ಸರ್ವೇ ಕಲಾಪಾಃ ಆಚಾರ್ಯ ಮುಖೇನ ಕರ್ಮ कारयिष्ये मम संकल्पितं श्रीनिवास चरणारविन्दयोः अर्पणम् अस्तु. ಎಲ್ಲರೂ ಶ್ರೀನಿವಾಸ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ನಮ್ಮದು ಕುಟುಂಬದ
ಕುಟುಂಬದಲ್ಲಿರುವಂಥ ನಾನಾ ರೀತಿಯಾಗಿರುವಂಥ ತೊಂದರೆಗಳೆಲ್ಲ ಒಂದು ಪರಿಹಾರ. ಅದೇ ರೀತಿಯಲ್ಲಿ ಕಲಿಯುಗ ಪರಮಾತ್ಮ ಆಗಿರುವಂಥ ಶ್ರೀಮನ್ನಾರಾಯಣನ ಸ್ವರೂಪ ಶ್ರೀಭೂನೀಲ ಸಮೇತವಾಗಿ ಆ ಶ್ರೀನಿವಾಸನೊಂದು ಅನುಗ್ರಹದಿಂದ ಕುಟುಂಬದಲ್ಲಿ ಅಷ್ಟೈಶ್ವರ್ಯ, ರಾಜಕೀಯ, ಉದ್ಯೋಗ, ವ್ಯವಹಾರ ಕ್ಷೇತ್ರದಲ್ಲಿ ಉತ್ತರೋತ್ತರ ಒಂದು ಅಭಿವೃದ್ಧಿ, ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ, ಕುಟುಂಬದಲ್ಲಿ ಅನ್ಯೋನ್ಯತೆ, ಕಾರ್ಯ, ಕಾಶಿ ಹಿಮಾಚಲ ಪರ್ಯಂತರವಾಗಿ ಪುಣ್ಯಕ್ಷೇತ್ರ ದರ್ಶನ ಒಂದು ಪ್ರಾಪ್ತಿ, ಸಮಸ್ತ ತೀರ್ಥ ಸ್ನಾನವನ್ನು ಮಾಡುವ ಒಂದು ಯೋಗ್ಯತೆ ಆ ಶ್ರೀನಿವಾಸ ಪರಮಾತ್ಮ ಎಲ್ಲರಿಗೂ ಒಂದು ಅನುಗ್ರಹವನ್ನು ಕೊಡಿ ಅಂತ ಮನಸ್ಸ ವಾಚ. ಈಗ ವಿಶೇಷವಾಗಿ ಸ್ವಾಮಿಯವರಿಗೆ ನಿತ್ಯ ಬಂದಿರುವಂಥ ಭಕ್ತಾದಿಗಳಿಗೆ ಬಿಸಿ ಟೀ, ಕಾಫಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಫಿಲ್ಟರ್ ಕಾಫಿ. ಬಿಸಿ ಬಿಸಿ ಫಿಲ್ಟರ್ ಕಾಫಿ. ಹಾಯ್ ಮಾಡು. ಏನು ನಿನ್ನ ಹೆಸರು? ಅಶ್ವಿನಿ. ಅಶ್ವಿನಿ, ಚೆನ್ನಾಗಿದೆ ಹೆಸರು.
ಬಂದಿರುವಂಥ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಟಿಫನ್ ಇದೆ, ಇನ್ನು ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾರೆ. ತುಂಬ ದೊಡ್ಡ ಟೀಮ್ ಬಂದಿದೆ ಕೆಲಸದವರು. ಒಂದು ಫೋಟೋಗೆ ವೀಕ್ಷಕರೇ, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ದೊಡ್ಡ ದೊಡ್ಡ ಬಾನೆಗಳಲ್ಲಿ ಐಟಮ್ ಮಾಡಿಕ್ಕಿದ್ದಾರೆ ನೋಡ್ಬೋದು. ಸೊ ಒಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ನೋಡಿ ಏನೇನು ಮಾಡಿದ್ದಾರೆ ಅಂತ ನೋಡಿ. ಇದೊಂದು 1000 kg ಇರಿಸುವಂಥ ಪಾತ್ರೆಗಳಿದೆ. 1000 ಜನಕ್ಕಿಂತ ಐಟಮ್ ಎಲ್ಲ ತೊಗೊಂಡು ಜೋಡಿಸ್ತಾ ಇದ್ದಾರೆ. ದೊಡ್ಡ ಟೀಮ್ ಇದೆ. ಪಲಾವ್ ದಮ್ ಕಟ್ಟಿ, ಆಮೇಲೆ ಇದು ಪಲ್ಯ, ಇದು ಕೆಳಗಡೆ ಏನೋ ಇದೆ ಆಗಲ್ಲ. ಇಲ್ಲಿ ಮಾಡ್ತಾ ಇರುವಂಥ ಬಜ್ಜಿ ಬೋಂಡ ನೋಡ್ಕೊಂಬರೋಣ. ಇದು ಪಾಯಸ, ಆಮೇಲೆ ಇದು ಹಪ್ಪಳ, ಬಿಸಿ ಬಿಸಿ ಪಪ್ಪಡ ಹಾಕ್ತಾ ಇದ್ದಾರೆ. ದೊಡ್ಡ ಬಾನೆ ಇದು. ಉಳಿಸ್ತಾರು. ಇದು ದಾಲ ಬೇಳೆ, ಇದು ಕುರ್ಮಾ. ಇಲ್ಲಿ ನಂದಿನಿ ಹಾಲಿಂದ ಮಾಡ್ತಾ ಇರುವಂಥ ಸ್ವೀಟು ಪಾಯಸ. ಪಾಯಸ ಸಕ್ಕತ್ತಾಗಿ ರೆಡಿಯಾಗಿದೆ. ಏನು ಬಾದಾಮಿ ಹಾಲು, ಇದು ಬಿಳಿ ಹಾಲು. ಭಟ್ರುಗಳೆಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೇನಿದು ಬಿಸಿ ಹಾಲು, ಇದು ಬಿಸಿಬೇಳೆ ಭಾತ ಸಕ್ಕತ್ತಾಗಿದೆ. ದೊಡ್ಡ ದೊಡ್ಡ ಪಾತ್ರೆಗಳು. ಆಮೇಲೆ ಇದು ಹೆಸರು ಬೇಳೆ. ಇಲ್ಲಿ ನಿಮಗೆ ಬಿಳಿಯನ್ನ ನೋಡಿ, ಬಿಸಿ ಬಿಸಿ ಬಿಳಿಯನ್ನ. ಆಮೇಲೆ ಇಷ್ಟೊಂದು ಜನ ಮಹಿಳೆಯರು ಸೇರಿಕೊಂಡು ಬಿಸಿ ಬಿಸಿ ಮುದ್ದೆ ಕಟ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಟೀಮ್ ಇದೆಯಪ್ಪ ಮುದ್ದೆ ಕಟ್ಟೋರಿಗೆ. ನೋಡಿ, ಈ ರೀತಿ ಬೆಣ್ಣೆ ಹಾಕ್ಕೊಂಡು, ಈ ರೀತಿ ಮುದ್ದೆಗಳನ್ನ ಹಾಕ್ಕೊಂಡು, ಈ ರೀತಿ ಮೆತ್ತಿಗೆ ಹದವಾಗಿ ಕಟ್ಟುತ್ತಾರೆ. ಚಿಕ್ಕದಾಗಿ ನೋಡಿ, ಈ ರೀತಿ ತುಪ್ಪ ಹಾಕ್ಕೊಂಡು, ಬೆಣ್ಣೆ ಹಾಕ್ಕೊಂಡು ಮುದ್ದೆಗಳನ್ನು ನೈಸಾಗಿ ಕಟ್ತಾ ಇದ್ದಾರೆ. ಅಮ್ಮಂದಿರ ಕೆಲಸ ಮುದ್ದೆ ಕಟ್ಟೋದು. ನೋಡಿ, ಬೆಣ್ಣೆ ಇದೆ, ಇಲ್ಲಿ ಮುದ್ದೆ ಇದೆ, ಹಾಕ್ಕೊಂಡು ಕಟ್ಟಿ ಹಾಕ್ತಾ ಇದ್ದಾರೆ. ತುಂಬ ಜನ ಸೇರಿದ್ದಾರೆ ಮುದ್ದೆ ಕಟ್ಟೋಕ್ಕೆ. ಆಮೇಲೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಪರೋಟಾಗಳು, ಪೂರಿಗಳು ಮಾಡ್ತಾ ಇದ್ದಾರೆ. ಇದೇನಿದು ಪಕೋಡ. ಚಿಕ್ಕದಾಗಿ ಪಕೋಡ ಹಾಕ್ಕೊತಾ ಇದ್ದಾರೆ. ಈ ಸೈಜ್ ಪಕೋಡ ಬರುತ್ತೆ. ಸೊ ಇದು ಕಲಿಸಿರೋದು. ಇವರು ಇಲ್ಲಿ ಮುದ್ದೆ ಕಟ್ತಾ ಇದ್ದಾರೆ. ಈ ಕಡೆ ಪಕೋಡಗೆ ಕಲಿಸ್ತಾ ಇದ್ದಾರೆ. ಇವರು ಕಲಿಸಿ ಈ ರೀತಿ ಉಂಡೆ ಹಾಕ್ಕೊಟ್ರೆ ಅವ್ರು ಇನ್ನೂ ಚಿಕ್ಕ ಉಂಡೆಗಳು ಹಾಕ್ಕೊಡ್ತಾರೆ. ಸೊ ಉಂಡೆಗಳು ಅವ್ರು ಹಾಕ್ಕೊಟ್ಟಾಗ ಇಲ್ಲಿ ಬರುತ್ತೆ. ಈ ಭಟ್ರುಗಳು ಇಲ್ಲಿ ಎಣ್ಣೆಲಿ ಹಾಕಿ ಉಂಡೆಗಳನ್ನ ಕರಿತಾ ಇದ್ದಾರೆ. ಪಕೋಡಗಳು ಒಂದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಇವ್ರು ಏನು ಮಾಡ್ತಾ ಇದ್ದಾರೆ, ಪುಲ್ಕ ಮಾಡ್ತಾ ಇದ್ದಾರೆ ಇವರು ಇಲ್ಲಿ. ಇದು ನೋಡಿ ಪಕೋಡ ಈ ರೀತಿಯ ಗರಿಗರಿಯಾಗಿ ಬಂದಿದೆ. ಚೆನ್ನಾಗಿದೆ. ಆಮೇಲೆ ಉದ್ದಿನ ವಡೆಗಳು. ಇವರು ಪೂರಿ ಮಾಡ್ತಾಯಿದ್ರು. ಪುಲ್ಕ ಮಾಡುವ ವಿಧಾನ ನೋಡೋಣ. ಪುಲ್ಕ ರೆಸಿಪಿ ಚಿಕ್ಕ ಉಂಡೆಗಳು ಹಾಕ್ಕೊಂಡು ಈ ರೀತಿ ಲಟ್ಸಿ ಅಲ್ಲಿ ಹೆಂಚ ಮೇಲೆ ಹಾಕ್ತಾರೆ. ಈ ರೀತಿ ಲಟ್ಸಿರುವಾಗ ಇಲ್ಲಿ ಹೆಂಚಿದೆ, ಹೆಂಚ ಮೇಲೆ ಹಾಕ್ತಾರೆ. ಆ ಹೆಂಚಿಂದ ತೆಗೆದು ಇಲ್ಲಿ ಕೆಂಡ ಕಲ್ಲುಗಳು ಕೆಳಗಡೆ ಗ್ಯಾಸ್ ಸಿಕ್ಕಿದ್ರೆ ಕಲ್ಲುಗಳಿರ್ತವೆ. ಕಲ್ಲು ಮೇಲೆ ಹಾಕ್ತಾರೆ. ಊಟ ಇದ್ದೊಳದು ಆಮೇಲೆ ಅವ್ರು ಗೊತ್ತಿಲ್ಲ ಹೆಂಗೆ ಹಾಕಬೇಕು ಬೇಯ್ತಾ ಇದೆ ನಿಧಾನಕ್ಕೆ. ಆಮೇಲೆ ಬಂದು ಇದನ್ನು ಮುದ್ದೆನ ತೊಳಸುವಂಥ ಕೆಲಸ ಇದು. ಆಲ್ರೆಡಿ ಇಲ್ಲಿ ಎತ್ತೋದು ಕಟ್ಟೋದು ಅಷ್ಟೇ ಇದು ಕೆಲಸ. ಸೂಪರ್. ಸೊ ಮುದ್ದೆ ಭಟ್ರು ಯಾರು? ಇವರೇ ಮುದ್ದೆ ಭಟ್ಟ. ಏನು ಸರ್ ತಮ್ಮ ಹೆಸರು? ಮುದ್ದೆ ಮಾಸ್ಟರ್ ಇವರಣ್ಣ. ಸೂಪರ್. ಎಷ್ಟು ಮುದ್ದೆಗಳು, ಎಷ್ಟು ಕೆ ಜಿ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡಿದ್ದೀರಾ? 250 kg ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡೋದು. ಎಷ್ಟು ಮುದ್ದೆಗಳಾಗುತ್ತೆ? 250 5,000 ಮುದ್ದೆಗಳಾಗುತ್ತೆ. ಸೂಪರ್.
ವಾಯ್ಸ್ ಇವ್ರ ಹತ್ರ ಕೇಳಿದೆ ನೀರು ಯಾಕೆ ತೆಗಿತಿದ್ದಪ್ಪ, ಇಷ್ಟು ನೀರಿಗೂ ಅಲ್ಲ ಹಾಕಿದ್ರೆ ನಮಗೆ ಮುದ್ದೆ ಗಂಟಾಗ್ಬಿಡುತ್ತೆ. ಅದಕ್ಕೆ ನೀರನ್ನ ತೆಗೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಇಟ್ಕೊಂಡು ಕಲಿಸಿದಾಗ ಅದು ಗಂಟಾಗೋದಿಲ್ಲ. ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ರೆಡಿಯಾಗಿರೋ ಮುದ್ದೆನ ಕಟ್ಟೋಕ್ಕೆ ಕಳಿಸ್ತಾ ಇದ್ದಾರೆ. ಇಷ್ಟು ಜನ ಸೇರಿಕೊಂಡು ಮುದ್ದೆನ ತೊಳಿಸ್ತಾ ಇದ್ದಾರೆ. ಎಷ್ಟು ಮುದ್ದೆ ಮಾಡ್ತಾಯಿದ್ದಾರೆ, ಎಷ್ಟು ಮುದ್ದೆ ಮಾಡಿದ್ದಾರೆ, ಈ ಮುದ್ದೆ ಮಾಡುವ ವಿಧಾನ ಎಲ್ಲ ಇವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಎಷ್ಟು ಮುದ್ದೆ ರೆಡಿ ಆಗುತ್ತೆ ಈ ಪಾತ್ರೆಯಲ್ಲಿ? ಪಾತ್ರೆಯಲ್ಲಿ ಒಂದು 700 ಮುದ್ದೆ ರೆಡಿ ಆಗುತ್ತೆ. ಈ ಪಾತ್ರೆಯಲ್ಲಿ 700 ಮುದ್ದೆ ರೆಡಿ ಆಗುತ್ತಾ? ಸೊ ಇದನ್ನು ಮಾಡುವ ವಿಧಾನ ಹೇಳ್ಕೊಡಿ ಸರ್. ಹೆಂಗೆ ಫಸ್ಟಿಂದ ಹೆಂಗೆ ಮಾಡ್ತೀರಾ ಇದನ್ನು? ಫಸ್ಟು ನೀರು ಕುದಿಯೋಕ್ಕಿಟ್ಟು ನೀರು ಕುದಿಯೋಕೆ ನೋಡಿ, ಈ ರೀತಿ ನೀರು ಕುದಿಯೋಕೆ ಇಟ್ಟಿರ್ತಾರೆ. ಆ ನೀರು ಕುದಿ ಬಂದಮೇಲೆ ಹಸಿಟ್ಟು ಹಾಕ್ತೀರಾ. ಹಸಿಟ್ಟು ಚೆನ್ನಾಗಿ ಬೆಂದಮೇಲೆ ನೀರು ತೆಗೆದು ಗಂಟಾಗ್ದಂಗೆ ಹಾಂ ಆಮೇಲೆ ಆ ನೀರನ್ನು ತೆಗೆದು ಬಿಡ್ತಾರೆ. ಯಾಕೆ ತೆಗಿತಾರೆ ಅಂದರೆ ಮುದ್ದೆ ಗಂಟಾಗಬಾರ್ದು ಅಂತ. ಆ ಗಂಟಾಗಬಾರ್ದು ಅಂತೇಳಿ ಈ ರೀತಿ ತೆಗೆದು ಮತ್ತೆ ಈ ರೀತಿ ಚೆನ್ನಾಗಿ ಆಡಿಸಿ ಮತ್ತೆ ನೀರನ್ನು ಇದು ಸೇರಿಸ್ಕೊತೀರಾ? ನೀರು ಸೇರಿಸ್ತೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೂಪರ್. ಇವತ್ತು ಎಷ್ಟು ಸಾವಿರ ಜನಕ್ಕೆ ಊಟದ ಕ್ಯಾಟ್ರಿಂಗ್ ಆರ್ಡರ್ ಇದೆ? 10,000 ಜನಕ್ಕೆ ಇದೆ. 10,000 ಜನಕ್ಕೆ ಊಟದ ಆರ್ಡರ್ ಇದೆ. 10,000 ಜನಕ್ಕೆ ಇಷ್ಟು ಜನ ಸೇರಿಕೊಂಡು ಮುದ್ದೆಗಳು ರೆಡಿ ಮಾಡ್ತಾ ಇದ್ದಾರೆ. ಆ ಮಾಡುವ ವಿಧಾನ ನೋಡ್ರಿ ಹೆಂಗಿದೆ. ಯಾಕೆ ಅಷ್ಟು ಸಾಫ್ಟಾಗಿ ಮುದ್ದೆ ಬರ್ತದೆ ಅಂದರೆ ಇಷ್ಟು ಜನ ಸೇರಿಕೊಂಡು ಆ ಮುದ್ದೆನ ತಿರ್ಗಿಸೋದು ವಿಧಾನ ನೋಡಿ ಹೆಂಗೆ ತಿರ್ಗಿಸ್ತಾ ಇದ್ದಾರೆ. ಅವರು ತಾಕತ್ತ ಎಲ್ಲ ಹಾಕಿ ಆ ಪಾತ್ರೆ ಒಳಗೆ ಇಬ್ಬರು ಇಟ್ಕೊಂಡಿದ್ದಾರೆ. 4 ಜನ ಮುದ್ದೆಯನ್ನು ತಿರುಗಿಸ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಹದವಾಗಿ ನೀರು ಕೊಟ್ಕೊಂಡು ಒಬ್ಬೊಬ್ಬರೇ ಕಲಿಸುವಂಥ ನೋಡಿ. ಇದಕ್ಕೆ ಚೆನ್ನಾಗಿ ಕಲಸಿ ಈಗ ಹದವಾಗಿ ಅದರಿಂದ ತೆಗ್ದಿರೋ ನೀರನ್ನು ಮತ್ತೆ ಅದಕ್ಕೆ ಕೊಡ್ತಾ ಇದ್ದಾರೆ. ಯಾಕೆ ಮುದ್ದೆ ತಿಂದವ ಗಟ್ಟಿ ಆಗ್ತಾನೆ ಅಂದರೆ ಇಷ್ಟು ಜನ ಸೇರ್ಕೊಂಡು ಆ ಪಾಸಿಟಿವ್ ಎಲ್ಲ ಹಾಕಿರ್ತಾರೆ. ಅವರೆಲ್ಲ ಶಕ್ತಿಯನ್ನು ಮುದ್ದೆಗೆ ಹಾಕಿರ್ತಾರೆ. ನೋಡಿ ಎಷ್ಟು ನೋಡಿ ಹೇಗೆ ಕಳಿಸ್ತಾ ಇದ್ದಾರೆ ಮುದ್ದೆನ ಅಂತ ನೋಡಿ. ನಮ್ಮ ಕರ್ನಾಟಕ ಸೂಪರ್ ಫುಡ್ ಮುದ್ದೆ ತಿಂದವ ಗಟ್ಟಿ ಆದ, ಅಕ್ಕಿ ತಿಂದವ ಅನ್ನ ಆದ ನನಗೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಆ ಮೂಲೆಯಿಂದ ತಗೊಳ್ಳಿ, ಈ ಮೂಲೆಯಿಂದ ತಗೊಳ್ಳಿ, ಎಲ್ಲವನ್ನು ಹತ್ರ ನೋಡಿ ಈ ಕಡೆ ತಗೊಳ್ಳಿ ಅಂತ. ಇಬ್ಬರು ಪಾತ್ರೆನ ಗಟ್ಟಿಯಾಗಿ ಇಟ್ಕೊಂಡು ಇನ್ನು 4 ಜನ ಮುದ್ದೆನ ಕಲಿಸ್ತಾ ಇದ್ದಾರೆ. ಇಷ್ಟು ಕುಂತ ರೆಡಿ ಆಗಿದೆ. ಈಗ ಬರ್ತಾನೆ ಇದ್ದಾರೆ ಇನ್ನೂ ನೋಡಿ. ತುಂಬ ದೊಡ್ಡ ಟೀಮ್ ಬಂದಿದೆ. ಸುಮಾರು ಒಂದು 300 ಜನ ಅಷ್ಟು ಕೆಲಸಗಾರರು ಬಂದು ಈ ಒಂದು ಅಡುಗೆ ಕೆಲಸದಲ್ಲಿ 300ಕ್ಕಿಂತ ಜಾಸ್ತಿ ವರ್ಕರ್ ಬಂದಿದ್ದಾರೆ ಅಂತ ಒಂದು ಅನುಮಾನ ಇದೆ ನನ್ನ ಪ್ರಕಾರ. ತುಂಬ ಜನ ಬಂದಿದ್ದಾರೆ. ಇಲ್ಲಿ ಬಿಸಿ ಇಡ್ಲಿ ಮಾಡ್ತಾ ಇದ್ದಾರೆ. ಏನಿದು ಚಿರೋಟಿ ಗಾಯ್ಸ್, ಇದು ಚಿರೋಟಿ. ಸೊ ಹೆಣ್ಮಕ್ಳು ತುಂಬ ಸುಂದರವಾಗಿ ರೆಡಿಯಾಗಿ ಬಂದಿದ್ದಾರೆ ಒಂದು ಪ್ರಸಾದವನ್ನು ಊಟವನ್ನು ಹಂಚೋಕ್ಕೆ. ಹಾಯ್ ಹಲೋ ಹಾಯ್ ಗಾಯ್ ಲೇಡೀಸ್. ಸೊ ಇವರೆಲ್ಲ ಹಂಚೋಕ್ಕೆ ಬಂದಿರೋ ಹೆಣ್ಮಕ್ಳು ಚೆನ್ನಾಗಿ ಸುಂದರವಾಗಿ ರೆಡಿಯಾಗಿದ್ದಾರೆ. ಸೂಪರಾಗಿ ಕಾಣಿಸ್ತಾ ಇದ್ದಾಳೆ ಹುಡುಗಿ. ಗಾಯ್ಸ್ ಇವರೆಲ್ಲ ಮಾಡಿರುವಂಥ ಪದಾರ್ಥಗಳನ್ನ ನಾವು ಬಡಿಸೋವಂಥವ್ರು. ಹಾಯ್ ಗಾಯ್ಸ್, ಯಾವ ಊರಿಂದ ಬಂದಿದ್ದೀರಾ? ಇವರೆಲ್ಲ ಅಡುಗೆನ ಊಟದ ಬಡಿಸೋವಂಥವ್ರು ಸಪ್ಲೈಯರ್ಸ್. ಭದ್ರಾವತಿನಾ? ನಿಂದು ಯಾವ್ದು ಮಗ? ಹೇಳ್ರಿ ಯಾವ ಊರುತ್ತಾ? ದಾವಣಗೆರೆ ಹುಡುಗರ? ಭದ್ರಾವತಿ, ದಾವಣಗೆರೆ, ಹಾವೇರಿ ಹುಡುಗರು. ಓಹೋ, ಕರ್ನಾಟಕದ ಮೂಲೆಯಿಂದ ಬಂದಿದ್ದೀರಾ? ಅಕ್ಕಿ ಆಲೂರು, ಹಾವೇರಿ, ಅಕ್ಕಿ ಆಲೂರು, ಕಾವೇರಿ ಅಂತ ಹೇಳ್ಬಿಟ್ಟು ಹುಡುಗ. ನೀವು ಯಾವ ಊರು? ನೀವೆಲ್ಲ ಒಂದೇನಾ? ನೀವೇ ಮ್ಯಾನೇಜರ್? ಇದೆಲ್ಲ ದೇವಯ್ಯ ಅಂತ ಇದ್ದಾರೆ, ಅವ್ರನ್ನ ಮಾತಾಡ್ಸಿ. ಸೊ ಇವರು ಟೀಮ್ ಅಡುಗೆಯನ್ನು ಬಡ್ಸೋಕೆ ಬಂದಿರುವಂಥ ಹುಡುಗರು. ಹಾಯ್ ಗಾಯ್ಸ್, ದಾವಣಗೆರೆ ಹುಡುಗರು. ಸೂಪರ್. ನೀವು ಯಾವ ಊರು? ದೇವಯ್ಯ ಅವರೇ ನಮಸ್ಕಾರ. ನೀವೇನಾ ಮ್ಯಾನೇಜ್ಮೆಂಟ್ ಇಲ್ಲಿ ಇವತ್ತಿನ ಮ್ಯಾನೇಜ್ಮೆಂಟ್ ಯಾರ್ದು? ನಿಮ್ಮದೇನಾ? ನೀವು ಯಾರು? ನಿಮ್ಮ ಹೆಸರು? ಕುಶಾಲ್. ನೀವು? ದೇವಯ್ಯ, ಕುಶಾಲ್ ಅಂತ ಹೇಳ್ಬಿಟ್ಟು ಈ ಟೀಮ್ನ ಮ್ಯಾನೇಜರ್ಗಳಿಬ್ರು
ಸೊ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದಾರೆ. ಏನೇನು ಅಡುಗೆ ಮಾಡಿದ್ದೀರಾ ಇವತ್ತು? ಇವತ್ತು ಮುದ್ದೆ, ಹಾಂ ಕಾಳು ಸಾರು, ಹಾಂ ಪೂರಿ, ಕಾಳು ಸಾರಲ್ಲಿ ಏನು ಕಾಳು ಸಾರು ಮಾಡಿದ್ದೀರಾ? ಮೊಳಕೆ ಕಾಳು ಸಾರು, ಮೊಳಕೆ ಕಾಳು ಸಾರು ಮೊಳಕೆ ಸಾರು, ಪುಲ್ಕ, ವೆಜ್ ಕಡಾಯಿ, ಹಾಂ. ಚಿರೋಟಿ, ಲಾಡು, ಬಾದಾಮಿ ಹಲ್ವಾ. ಸೊ ಎಲ್ಲ ಸಿದ್ಧವಾಗಿದೆ. ಒಮ್ಮೆ ನೋಡ್ಕೊಂಬೋಣ. ಎಲ್ಲ ಆಗಲೇ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಬಾಳೆ ಎಲೆ ಮತ್ತು ಪೇಪರು, ಆಮೇಲೆ ಇದು ಕ್ಯಾರೆಟ್ ಹಲ್ವಾ. ಸೊ ಇದ್ರ ಜೊತೆಗೆ ಎಲ್ಲರೂ ಜೋಡಿಸಿ ನೋಡಿ. ಪಾಯಸ ಮೊದಲನೇದಾಗಿ, ಆಮೇಲೆ ಉಪ್ಪಿನಕಾಯಿ, ಹೆಸರುಬೇಳೆ ಪಲ್ಯ, ಇದು ದೊಂಡೆಕಾಯಿ ಪಲ್ಯ, ಇದು ಆಲೂಗಡ್ಡೆ ಪಲ್ಯ, ಪಕೋಡ, ಹಪ್ಪಳ, ಮುದ್ದೆಗೆ ಕಾಳು ಸಾರು, ಕುರ್ಮ, ಆಮೇಲೆ ಇದು ಕುರ್ಮ, ಆಮೇಲೆ ಇದು ವೆಜ್ ರೈಸ್ ಬರುತ್ತೆ. ವೆಜ್ ರೈಸ್ ಆದಮೇಲೆ ಮೊಸರು ಬಜ್ಜಿ, ವೈಟ್ ರೈಸ್ ಆದಮೇಲೆ ರಸ. ಓಕೆನಾ? ಸೊ ಈಗ ರಸ ಆದಮೇಲೆ ಇಲ್ಲಿ ನಿಮಗೆ ಇಲ್ಲೂ ಒಂದು ಸೇಮ್ ಇಲ್ಲೂ ಅದೇ ರೀತಿಯಾಗಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದಾರೆ. ಅಲ್ಲೊಂದು ಲೈನು, ಇಲ್ಲೊಂದು ಲೈನು. ನೋಡಿದ್ರಲ್ಲ, ಇಷ್ಟು ಪದಾರ್ಥಗಳನ್ನ ಜೋಡಿಸಿ ಇಟ್ಕೊಂಡು ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇರೋಂಥದ್ದು. ಇವರೆಲ್ಲರಿಗೂ ಸ್ವಾಗತವನ್ನು. ಆಮೇಲೆ ಕುಡಿಯೋಕ್ಕೆ ನೀರಿಗೆ ಬಿಸ್ಲೇರಿ ಕೊಟ್ಟ ಟೀಮ್ ಬರ್ತಾ ಇದೆ ಈಗ ಈ ಕಡೆಗೆ. ಬಂದವರಿಗೆ ತಾಂಬೂಲದ ಸರ್ ಒಳ್ಳೆ ತೆಂಗಿನಕಾಯಿ ಇದೆ ಕಣ್ರಿ. ಒಳ್ಳೆ ತೆಂಗಿನಕಾಯಿ ಇದೆ ನಿಜವಾಗ್ಲೂ. ಈ ತೆಂಗಿನಕಾಯಿ ಇವಾಗ 50 ರೂಪಾಯಿ ಮೇಲಿದೆ ಇವಾಗಿನ ಪರಿಸ್ಥಿತಿಯಲ್ಲಿ, ಇವಾಗಿನ ತೆಂಗಿನಕಾಯಿ ಇರುವಂಥ ಬೆಲೆಯಲ್ಲಿ. ಸೊ ಈ ತಾಂಬೂಲವನ್ನು ಕೂಡ ಕೊಡ್ತಾಯಿದ್ರಿ. ನೀವೇನೋ ತಾಂಬೂಲ ಕೊಡೋರು? ಎಷ್ಟು ದಿನದಿಂದ ಕೆಲಸ ಮಾಡ್ತಾಯಿದ್ದೀರಿ ನೀವು? 6 ಮಂತ್ಸಿಂದ. ಯಾವ ಕೋಲಾರ? ಯಾವುದು? ಹೊಸಕೋಟೆ ಹೆಣ್ಮಗಳು ಇದೆ. ಸೊ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಊಟ ಮಾಡಿ ಬಂದವ್ರಿಗೆ ಒಂದೊಂದು ಕಾಯಿ ಕೊಟ್ಟು ಕಳಿಸ್ತಾರೆ. ಕೆಳಗಡೆ ಅಷ್ಟೇ ಅಲ್ಲ, ಮೇಲ್ಗಡೆನೂ ಸಹ ಈಗ ಊಟದ ವ್ಯವಸ್ಥೆ ಮಾಡಿದ್ದಾರಂತೆ. ಗಾಯ್ಸ್, ಫಸ್ಟ್ ಎಪಿಸೋಡ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ನೋಡಿಬಿಟ್ಟು ಈ ಎಪಿಸೋಡ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನೂ 2 ಎಪಿಸೋಡ್ ನಿಮ್ಗೆ ತೊಗೊಂಬರ್ತೀನಿ. ಆಮೇಲೆ ಇನ್ನೊಂದು ಫುಲ್ ಎಪಿಸೋಡ್ ತೊಗೊಂಬರ್ತೀನಿ, ಡೆಡಿಕೇಟ್ ಆಗಿರೋದಂಥ. ಅದು ಹಿಂದಿಯಲ್ಲಿ ಇರುತ್ತೆ, ಹಿಂದಿಗೆ ಡಬ್ ಮಾಡಿ ತೊಗೊಂಬರ್ತೀನಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಯಾರೆಲ್ಲ ಇದುವರೆಗೂ ನೋಡಿದಿರೋ, ನೀವು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಶ್ರೀನಿವಾಸನ ಕೃಪಾ ಕಟಾಕ್ಷಂ ಪ್ರಾಪ್ತಿರಸ್ತು. ನಿಮ್ಮೆಲ್ಲರಿಗೂ ಶುಭವಾಗಲಿ, ಕಲ್ಯಾಣ ಮಸ್ತು. ಜೈ ವೆಂಕಟೇಶ್ವರಾಯ ನಮಃ. ಕಮೆಂಟಲ್ಲಿ ಜೈ ಶ್ರೀನಿವಾಸ, ಓಂ ನಮೋ ವೆಂಕಟೇಶ ಅಂತೇಳಿ ಕಮೆಂಟ್ ಮಾಡಿ. ಆ ವೆಂಕಟೇಶ ಪರಮಾತ್ಮನು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಜೈ ಶ್ರೀನಿವಾಸಂ, ಜೈ ವೆಂಕಟೇಶಂ.